ಮಾನ್ವಿಯಲ್ಲಿ ಅಕ್ರಮ ದಂಧೆಗಳನ್ನು ತಡೆಗಟ್ಟುವ ಸಲುವಾಗಿ ಖಾಕಿ ಪಡೆ ಹಗಲಿರುಳು ಶ್ರಮ ಪಡುತ್ತಿದೆ. ಆದರೆ ಖಾಕಿ ಕಣ್ಣಿಗೆ ಕಾಣದಂತೆ ಬೆಂಗಾವಲು ಪಡೆ ಹಾಕಿಕೊಂಡು ನಂದಿಹಾಳ ಗ್ರಾಮ ಬಳಿ ನಡೆಯುತ್ತಿದ್ದ ಇಸ್ಪೆಟ್ ದಂಧೆಯ ಅಡ್ಡೆಯ ಮೇಲೆ ಡಿವೈಎಸ್ಪಿ ತಂಡ ಮತ್ತು ಮಾನ್ವಿ ಪೊಲೀಸ್ ತಂಡ ದಾಳಿ ಮಾಡಿ ಕಾನೂನಿನ ರುಚಿ ಏನೆಂದು ತೋರಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದಲ್ಲಿ ಇಸ್ಪೆಟ್ ದಂಧೆ ನಡೆಯುತ್ತಿದ್ದು, ಪಿಐ ಕೆಂಚಾರೆಡ್ಡಿ ದಂಧೆಕೋರರಿಗೆ ಒಂದು ರೀತಿಯಲ್ಲಿ ವಿಲನ್ ಆಗಿದ್ದಾರೆ. ದಾಳಿಯ ವೇಳೆ 1 ಲಕ್ಷಕ್ಕೂ ಅಧಿಕ ಹಣ, 17 ಬೈಕ್ಗಳನ್ನು ಮಾನ್ವಿ ಖಾಕಿ ಪಡೆ ಅಂದರ್ ಹಾಕಿ 7 ಜನರ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಅಂದರ್ ಬಾರ್ ಇಸ್ಪೆಟ್ ದಂಧೆ ಜೋರಾಗಿ ನಡೆಯುತ್ತಿದೆ. ಆದರೆ ಮಾನ್ವಿ ಠಾಣೆಯಲ್ಲಿ ಸಿಬ್ಬಂದಿ ಸಮಸ್ಯೆ ಇದ್ದರೂ ಸಹ ಇರುವ ಸಿಬ್ಬಂದಿಗಳೇ ಕರ್ತವ್ಯ ಮೀರಿ ಸೇವೆ ಮಾಡುತ್ತಿದ್ದಾರೆಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೆದಿದೆ. ಏನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪಿಐ ಆಗಿರ್ತಕ್ಕಂಥ ಕೆಂಚರೆಡ್ಡಿ ಸರ್ ಅವರು ಕಳೆದ 3 ದಿನಗಳ ಹಿಂದೆ 17 ಬೈಕ್ಗಳನ್ನು ಅಂದರೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಇಸ್ಪೀಟ್ ದಂಧೆಯ ಮೇಲೆ ದಾಳಿ ಮಾಡಿ 17 ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ 1 ಲಕ್ಷಕ್ಕೂ ಅಧಿಕ ಹಣವನ್ನು ಆರೋಪಿಗಳಿಂದ ಜಪ್ತಿ ಮಾಡಿದ್ದಾರೆ. ಹಾಗೂ 7 ಜನಗಳ ಮೇಲೆ ಪ್ರಕರಣವೂ ಸಹ ದಾಖಲಾಗಿದೆ. ಈ ರೀತಿಯ ಒಂದು ಕಾರ್ಯವು ಶ್ಲಾಘನೀಯವಾಗಿದೆ. ಇದೇ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲೂ ಈ ಮಾನ್ವಿ ತಾಲೂಕಿನಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಅಕ್ರಮಗಳ ತಡೆಯಲು ಮುಂದಾಗಬೇಕಂತೇಳಿ ನಾವು ಈ ಮೂಲಕ ಅವರಲ್ಲಿ ಮಾಡ್ತೀವಿ. ಹೌದೌದು ಸರ್, ನಿಜವಾಗಲೂ ಇದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲಿ ಇರ್ತದೆ ಇದು ಅಕ್ರಮ ಚಟುವಟಿಕೆಗಳು. ಈ ರೀತಿಯಲ್ಲಿ ಅದೇನು ಹಳ್ಳಿಗೆ ಸಂಬಂಧಪಟ್ಟಂಥ ಬೀಟ್ ಪೊಲೀಸರು ಏನಿರ್ತಾರಲ್ಲ ಅವರು ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಈ ರೀತಿಯಲ್ಲಿ ಇಂಥ ಹಳ್ಳಿಯಲ್ಲಿ ಈ ಥರ ಅಕ್ರಮ ಚಟುವಟಿಕೆ ಮತ್ತು ಇಸ್ಪೀಟ್ ಜೂಜಾಟಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಇದು ಮಾತ್ರವಲ್ಲ, ಕೆಲವೊಂದು ಹಳ್ಳಿಗಳಲ್ಲಿ ಮಾನ್ವಿ ತಾಲೂಕಿನಲ್ಲಿ ಕೋಳಿ ಪಂದ್ಯಗಳು ಸಹ ಜಾಸ್ತಿ ಆಡ್ತಾ ಇದ್ದಾರೆ. ಅವುಗಳ ಮೇಲೂ ಸಹ ಕ್ರಮ ವಹಿಸಿದಪ್ಪ ಅಂದರೆ, ಕಾನೂನು ಕ್ರಮ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಮಾನ್ವಿ ತಾಲೂಕು TS ಅವರು ಒಳ್ಳೆಯ ಕರ್ತವ್ಯ ನಿರತ ಸೇವನ ಸಿಬ್ಬಂದಿ ಆಗಿರ್ತಾರೆ ಅಂತೇಳಿ ಅವ್ರಿಗೂ ಒಂದು ಇದು ಗೌರವ ಇರ್ತದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲೂ ಸಹ ಇನ್ನೂ ಮಾನ್ವಿಯಲ್ಲಿ ನಡೀತಿರ್ತಕ್ಕಂಥ ಇನ್ನೂ ಅನೇಕ ಅಕ್ರಮ ಚಟುವಟಿಕೆಗಳನ್ನು ಬಂದ್ ಮಾಡುವಲ್ಲಿ, ಜಪ್ತಿ ಮಾಡುವಲ್ಲಿ ವರದಿ ಶಫೀಕ್ ಹುಸೇನ್, ಮಾನವಿ.